ಬಾಂಗ್ಲಾದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ. ಈಗ ಭಾರತ ಕೂಡ ಹೈ ಅಲರ್ಟ್ ಆಗಿದೆ. ಬಾಂಗ್ಲಾದೇಶದ ವಿಚಾರವಾಗಿ ಕೇಂದ್ರದಿಂದ ಮಹತ್ವದ ಸಭೆ ನಡೆಸಲಾಗಿದೆ. ನಿರಂತರವಾಗಿ ಸಭೆ ನಡೆಸಲಾಗಿದ್ದು ಪ್ರತಿ ಬೆಳವಣಿಗೆ ಮೇಲೂ ಕೂಡ ಭಾರತ ನಿಗಾ ವಹಿಸಿದೆ. ಬಾಂಗ್ಲಾದೇಶದ ವಿಚಾರದಲ್ಲಿ ಭಾರತ ಟೆನ್ಷನ್ ಆಗಿರೋದು ಯಾಕೆ ಹಾಗಿದ್ರೆ ಭಾರತದ ಸುತ್ತಲೂ ಕೂಡ ಶತ್ರು ವ್ಯೂಹ ರಚನೆ ಆಗಿರೋದು ಇದಕ್ಕೆ ಕಾರಣ. ಸೊ ಈಗ ಅದಕ್ಕೆ ಬಾಂಗ್ಲಾ ಕೂಡ ಸೇರ್ಪಡೆಯಾಗುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಪಾಕಿಸ್ತಾನದ ಕೈವಾಡದ ಶಂಕೆಯಿಂದ ಕೂಡ ಭಾರತ ಹೈ ಅಲರ್ಟ್ ಆಗಿರೋದು. ಚಿಕನ್ ನೆಕ್ ಪ್ರದೇಶದಲ್ಲಿ ವಿಶೇಷವಾಗಿ ಭಾರತ ನಿಗಾ ವಹಿಸಿದೆ. ಬಾಂಗ್ಲಾ ಭಾರತ ಗಡಿಯಲ್ಲಿ ಹೆಚ್ಚುವರಿ ಸೇನೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಭಾರತ ಸುತ್ತಲಿರೋ ಶತ್ರು ವ್ಯೂಹ ಹೇಗಿದೆ ಗೊತ್ತಾ? ಹಾಗಿದ್ರೆ ಬಾಂಗ್ಲಾದೇಶದಲ್ಲಿ ಆಗಿರೋ ಈ ಬೆಳವಣಿಗೆಗಳಿಂದ ಭಾರತಕ್ಕೆ ಆತಂಕ ಇದೆಯಾ? ಭಾರತ ಹೈ ಅಲರ್ಟ್ ಆಗಿರೋದು ಯಾಕೆ? ಜೊತೆಗೆ ಭಾರತದ ಸುತ್ತ ಹೆಣೆದಿರುವಂತಹ ಶತ್ರು ವ್ಯೂಹ ಹೇಗಿದೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿದ್ಯಾ. ಓವರ್ ಟು ಯು. ರೈಟ್, ವಿಜಯ್ ಹೇಳಿದ ಹಾಗೆ ಬಾಂಗ್ಲಾದೇಶದಲ್ಲಿ ಸದ್ಯದ ಸಿಚುವೇಶನ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಕಳೆದ 2 ದಿನಗಳಿಂದ ಅಂತೂ ಸಿಚುವೇಶನ್ ಕಂಪ್ಲೀಟ್ ಕೈ ಮೀರಿ ಹೋಗಿದೆ. ಭಾರತದ ಗಡಿ ಪ್ರದೇಶ ಇದೆಯಲ್ಲ, ಬಾಂಗ್ಲಾ ಭಾರತದ ಗಡಿ ಪ್ರದೇಶ, ಈ ಗಡಿ ಪ್ರದೇಶದಲ್ಲಿ ಕಟ್ಟೆಚ್ಚರವನ್ನು ವಹಿಸುವಂತಹ ಕೆಲಸ ಆಗ್ತಾ ಇದೆ. ಹಾಗಾದ್ರೆ ಬಾಂಗ್ಲಾದೇಶದಲ್ಲಿ ನಿರ್ಮಾಣವಾಗಿರುವಂತಹ ಈ ಸಿಚುವೇಶನ್ ಭಾರತದ ಕಳವಳಕ್ಕೆ, ಭಾರತದ ಆತಂಕಕ್ಕೆ ಕಾರಣ ಆಗಿರೋದು ಯಾಕೆ? ಭಾರತದ ಭದ್ರತೆಗೆ ಆತಂಕ ಅಥವಾ ಕಳವಳ ಮೂಡಿರೋದು ಯಾಕೆ? ಯಾವ ರೀತಿಯಾದಂತಹ ಸಿಚುವೇಶನ್ ಸದ್ಯ ಭಾರತದ ಸುತ್ತ ನಿರ್ಮಾಣ ಆಗಿದೆ ಅದನ್ನ ವಿವರಿಸ್ತಾ ಹೋಗ್ತೀನಿ. ಆಗ್ಲೇ ವಿಜಯ್ ಹೇಳಿದ ಹಾಗೆ ಭಾರತದ ಸುತ್ತ ಒಂದು ಶತ್ರು ವ್ಯೂಹ ಸದ್ಯ ರಚನೆಯಾಗಿರುವುದು ಬಹಳ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಯಾವೆಲ್ಲ ದೇಶಗಳು ಯಾವತ್ತೂ ಕೂಡ ಒಂದು ದೇಶದ ನೆರೆಯ ರಾಷ್ಟ್ರಗಳೇನಿದ್ದಾವೆ ಆ ರಾಷ್ಟ್ರಗಳ ಜೊತೆ ಯಾವಾಗ ದೇಶ ಶಾಂತಿಯುತ ಸೌಹಾರ್ದಯುತ ಸಂಬಂಧವನ್ನ ಹೊಂದಿರುತ್ತೋ ಆಗ ದೇಶಕ್ಕೆ ಯಾವುದೇ ರೀತಿಯಾದಂತಹ ಹೆಚ್ಚಿನ ಆತಂಕ ಭದ್ರತಾ ವಿಚಾರದಲ್ಲಿ ಇರೋದಿಲ್ಲ. ಯಾವಾಗ ನೆರೆ ರಾಷ್ಟ್ರಗಳ ಜೊತೆಗೆ ಸಂಬಂಧ ಹಾಳಾಗುತ್ತೋ ಆಗ ಯಾವತ್ತಿದ್ರೂ ಗಡಿ ಭಾಗದಲ್ಲಿ ಆ ದೇಶಕ್ಕೆ ಆತಂಕ ಕಳವಳ ಇದ್ದಿದ್ದೆ. ಸದ್ಯದ ಸಿಚುವೇಶನ್ ಕೂಡ ಅದೇನೆ ಭಾರತದ್ದು. ಮೊದಲನೇದಾಗಿ ಪಾಕಿಸ್ತಾನದ ವಿಚಾರಕ್ಕೆ ಬರೋಣ. ಪಾಕಿಸ್ತಾನ ಹೆಚ್ಚು ಕಮ್ಮಿ 3323 ಕಿಲೋಮೀಟರ್ ಬಾರ್ಡರ್ ಅನ್ನ ಭಾರತದ ಜೊತೆಗೆ ಹೊಂದಿಕೊಂಡಿದೆ. ಒಂದಿಷ್ಟು ನ್ಯಾಚುರಲ್ ಆಗಿ ನಮಗೆ ರಕ್ಷಾ ಕವಚಗಳಿದ್ದಾವೆ. ಅದು ಹಿಮಾಲಯ ಪರ್ವತ ಇರಬಹುದು ಅಥವಾ ಮರುಭೂಮಿ ಇರಬಹುದು, ಆ ರೀತಿಯಾದಂತಹ ರಕ್ಷಾ ಕವಚಗಳಿದ್ದಾವೆ. ಬಟ್ ದೆನ್ ಪಾಕಿಸ್ತಾನ ಯಾವತ್ತಿದ್ರೂ ಭಾರತಕ್ಕೆ ಅದು ಘೋಷಿತ ಶತ್ರು ರಾಷ್ಟ್ರ. ಪಾಕಿಸ್ತಾನ ಕುತಂತ್ರಿ ನೆರೆ ದೇಶ. ಕಾಶ್ಮೀರಕ್ಕಾಗಿ ನಡೆಸ್ತಾ ಇರುವಂತಹ ಕಿತಾಪತಿ ನಮಗೆ ಗೊತ್ತು. ಅದರಲ್ಲೂ ಕಳೆದ 32 ತಿಂಗಳ ಲೆಕ್ಕವನ್ನ ನಾವು ಗಮನಿಸಬೇಕು. ಹೆಚ್ಚು ಕಮ್ಮಿ 48 ಭಾರತೀಯ ಸೈನಿಕರು ಶತ್ರುಗಳ ಜೊತೆಗಿನ ಎನ್ಕೌಂಟರ್ನಲ್ಲಿ ಹುತಾತ್ಮರಾಗಿದ್ದಾರೆ. ಕಳೆದ 3 ತಿಂಗಳ ಲೆಕ್ಕವನ್ನೇ ಗಮನಿಸಿದ್ರೆ ಸುಮಾರು 10 ಸೈನಿಕರು ಹುತಾತ್ಮರಾಗಿದ್ದಾರೆ, ನಾಗರಿಕರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಪಾಕಿಸ್ತಾನ ಸೇನೆಯ ಬೆಟಾಲಿಯನ್ ಒಂದು ಒಳಭಾಗಕ್ಕೆ ಬಂದಿದೆ, ಭಾರತದ ಒಳಭಾಗಕ್ಕೆ ಬಂದಿದೆ ಅನ್ನುವಂಥ ಆತಂಕ ಇದೆ. ಸೊ ಇಲ್ಲಿ ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಯಾವತ್ತೂ ಕೂಡ ಪಾಕಿಸ್ತಾನದ ಜೊತೆಗಿನ ಆ ಒಂದು ಸಂಘರ್ಷ ಇದ್ದೇ ಇದೆ, ಇಲ್ಲಿ ಆತಂಕ ಇದ್ದೇ ಇದೆ. ಪಾಕಿಸ್ತಾನದಿಂದ ಭಾರತ ಶಾಂತಿಯನ್ನ ನಿರೀಕ್ಷೆ ಮಾಡೋದಕ್ಕೆ, ಸೌಹಾರ್ದವನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸದ್ಯದ ಸಿಚುವೇಶನ್ ನಲ್ಲಿ. ಆ ನಂತರ ಬರುವಂತಹ ರಾಷ್ಟ್ರ ಚೀನಾ. ಅಕ್ಸಾಯ್ ಚಿನ್ ಪ್ರದೇಶದಲ್ಲಾದಂತಹ ಗಲಭೆ, ಡೋಕ್ಲಾಂನಲ್ಲಾದಂತಹ ಗಲಭೆ ನಮಗೆ ಗೊತ್ತಿದೆ. ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ ನಲ್ಲಿ ಚೀನಾ ಜೊತೆಗೆ ಯಾವ ರೀತಿಯಾದಂತಹ ಸಂಘರ್ಷಗಳು ಪದೇ ಪದೇ ಆಗ್ತಾ ಇದೆ. ಭಾರತದ ಗಡಿ ಪ್ರದೇಶವನ್ನ ಆಕ್ರಮಿಸುವ ನಿಟ್ಟಿನಲ್ಲಿ ಚೀನಾ ಸೇನೆ ಯಾವ ರೀತಿ ಮುಂದಕ್ಕೆ ಹೆಜ್ಜೆಯನ್ನ ಇಡ್ತಾ ಇದೆ, ಅದು ಈ ಭಾಗ ಆಗಿರಬಹುದು ಅಥವಾ ಈ ಭೂಪ್ರದೇಶ ಆಗಿರಬಹುದು, ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ಗಮನಿಸಿದ್ವಿ. LAC ಬಳಿಯಲ್ಲಿ ಚೀನಾ ನಿರಂತರವಾಗಿ ಖ್ಯಾತಿ ತೆಗಿತಾನೆ ಇದೆ. ಚೀನಾದ ಜೊತೆಗೂ ಕೂಡ ಸೌಹಾರ್ದಯುತ ಸಂಬಂಧ ಇಲ್ಲ. ಪಾಕಿಸ್ತಾನವನ್ನ ಹೇಗೆ ಶತ್ರು ರಾಷ್ಟ್ರವಾಗಿ ಪರಿಗಣಿಸ್ತಾ ಇದೆಯೋ ಭಾರತ, ಅದೇ ರೀತಿ ಚೀನಾವನ್ನು ಕೂಡ ಶತ್ರು ರಾಷ್ಟ್ರವಾಗಿ ಪರಿಗಣಿಸಬೇಕಾದಂತಹ ಸಿಚುವೇಶನ್ ಇದೆ ಗಡಿ ಭಾಗದಲ್ಲಿ ಆಗ್ತಾ ಇರುವಂತಹ ಸಂಘರ್ಷದ ಕಾರಣಕ್ಕಾಗಿ. ಸುಮಾರು 3400 ಕಿಲೋಮೀಟರ್ಗೂ ಅಧಿಕ ಗಡಿ ವ್ಯಾಪ್ತಿಯನ್ನ ಭಾರತ ಹಾಗೆ ಚೀನಾ ಎರಡೂ ರಾಷ್ಟ್ರಗಳು ಹಂಚಿಕೊಳ್ಳುತ್ತವೆ. ಈಗ ನೇರವಾಗಿ ನಾವು ಬರೋದು ಬಾಂಗ್ಲಾದೇಶದ ವಿಚಾರಕ್ಕೆ. ಬಾಂಗ್ಲಾದೇಶದಲ್ಲಿ ನಿರ್ಮಾಣವಾಗಿರುವಂತಹ ಅರಾಜಕತೆ ಇದೆಯಲ್ಲ, ಆ ಅರಾಜಕತೆಯಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅನ್ನುವಂಥ ಬಲವಾದ ಒಂದು ಆರೋಪ ಇದೆ. ಪಾಕಿಸ್ತಾನದ ISI
ಬಾಂಗ್ಲಾದೇಶದಲ್ಲಿ ಇವತ್ತಾಗಿರುವಂತಹ ಸಿಚುವೇಶನ್ನ ಹಿಂದಿದೆ ಅನ್ನುವಂತಹ ಆರೋಪ ಇದೆ. ಪಾಕಿಸ್ತಾನದ ಕೈವಾಡ ಬಾಂಗ್ಲಾದೇಶದಲ್ಲಾಗಿರುವಂತಹ ಅರಾಜಕತೆಯ ಹಿಂದಿದ್ರೆ, ISIನ ಕೈವಾಡ ಇದ್ರೆ ಅದು ಖಂಡಿತವಾಗಿಯೂ ಭಾರತಕ್ಕೆ ಬಹಳ ದೊಡ್ಡ ಥ್ರೆಟ್. ಯಾಕಂದ್ರೆ ಬಾಂಗ್ಲಾದೇಶ ಆ ಭೂಪ್ರದೇಶವನ್ನ ಗಮನಿಸ್ತಾ ಇದ್ದೀರಿ, ಭಾರತದ ಭೂಭಾಗದ ಒಳಭಾಗದಲ್ಲಿ ಬರುತ್ತೆ ಬಾಂಗ್ಲಾದೇಶ. ಸರಿಸುಮಾರು 4096 ಕಿಲೋಮೀಟರ್ ಭಾರತ ಹಾಗೆ ಬಾಂಗ್ಲಾದೇಶ ಹಂಚಿಕೊಂಡಿರುವಂತಹ ಆ ಗಡಿ ಪ್ರದೇಶ ಪ್ರಪಂಚದಲ್ಲೇ 5ನೇ ಅತಿ ದೊಡ್ಡ ಗಡಿ ಪ್ರದೇಶ ಅಂದ್ರೆ ಅದು ಭಾರತ ಹಾಗೆ ಬಾಂಗ್ಲಾದೇಶದ್ದು 4096 ಕಿಲೋಮೀಟರ್. ನಿಮಗೆ ಪಶ್ಚಿಮ ಭಾಗ ಪೂರ್ವ ಭಾಗ ಎರಡೂ ಭಾಗದಲ್ಲಿ ಗಡಿಯನ್ನ ಹಂಚಿಕೊಂಡಿದೆ ಬಾಂಗ್ಲಾದೇಶ. ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ಆಗ್ಲೇ ವಿಜಯ್ ಉಲ್ಲೇಖ ಮಾಡಿದ್ರು ಚಿಕನ್ ನೆಕ್ ಪ್ರದೇಶ ಅಂತ ಹೇಳಿ. ಈ ಚಿಕನ್ ನೆಕ್ ಪ್ರದೇಶ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ಈ ಭೂ ಪ್ರದೇಶ ನೋಡಿ, ಒಂದು ಭಾಗದಲ್ಲಿ ನೇಪಾಳ ಇದೆ, ಮತ್ತೊಂದು ಭಾಗದಲ್ಲಿ ಬಾಂಗ್ಲಾದೇಶ ಇದೆ. ಈ ನಡುವಿನ ವ್ಯಾಪ್ತಿ ಇದೆಯಲ್ಲ, ಈ ವ್ಯಾಪ್ತಿ ಭೂಪ್ರದೇಶ, ಇದು ಭಾರತದ ಭೂಪ್ರದೇಶ ಕೇವಲ 22 ಕಿಲೋಮೀಟರ್ ಮಾತ್ರ ಅಸ್ಸಾಂನ ಸಿಲಿಗುರಿ ಪ್ರದೇಶದಲ್ಲಿ ಬರುತ್ತೆ. ಇಲ್ಲಿ ಯಾಕೆ ಭಾರತಕ್ಕೆ ಆತಂಕ ಬಾಂಗ್ಲಾದೇಶದ ವಿಚಾರವಾಗಿ ಅಂತಂದ್ರೆ, ಬಾಂಗ್ಲಾದೇಶದಲ್ಲಿ ಚೀನಾ ಪ್ರೇರಿತ ಪಾಕಿಸ್ತಾನ ಪ್ರೇರಿತ ಕೃತ್ಯಗಳೇನಾಗ್ತಾ ಇವೆ, ಆ ಕೃತ್ಯಗಳಿಂದ ಈ ಭೂಪ್ರದೇಶದ ಮೇಲೆ ಏನಾದ್ರೂ ಎಫೆಕ್ಟ್ ಆದ್ರೆ, ಈ ಭಾಗ ಇದೆಯಲ್ಲ ಭಾರತದ ಸುಮಾರು ಈಶಾನ್ಯ ರಾಜ್ಯಗಳು 7 ಈಶಾನ್ಯ ರಾಜ್ಯಗಳಿದ್ದಾವೆ, ಅಸ್ಸಾಂ, ಸಿಕ್ಕಿಂ, ಮೇಘಾಲಯ, ಮಣಿಪುರ್, ನಾಗಾಲ್ಯಾಂಡ್, ತ್ರಿಪುರಾ, ಈ ರಾಜ್ಯಗಳಿದೆಯಲ್ಲ ಈ ರಾಜ್ಯಗಳಿಗೆ ಸಂಪೂರ್ಣ ಕನೆಕ್ಷನ್ ಕಟ್ ಆಗಿ ಹೋಗ್ಬಿಡುತ್ತೆ ಭಾರತಕ್ಕೆ. ಹಾಗಾಗಿ ಬಾಂಗ್ಲಾದೇಶ ಸ್ಟ್ರಾಟಜಿಕಲಿ ಭಾರತಕ್ಕೆ ಬಹಳ ಇಂಪಾರ್ಟೆಂಟ್. ಬಾಂಗ್ಲಾದೇಶದ ಜೊತೆಗೆ ಉತ್ತಮವಾದಂತಹ ಸಂಬಂಧವನ್ನ ಹೊಂದೋದು. ಇಲ್ಲೇನಾದ್ರೂ ಪರಿಸ್ಥಿತಿ ಹದಗೆಟ್ಟು ಈ ದೇಶ ಭಾರತದ ವಿರುದ್ಧ ತಿರುಗಿ ನಿಲ್ತು ಅಂತಂದ್ರೆ, ಈ ಚಿಕನ್ ನೆಕ್ ಪ್ರದೇಶದ ಮೇಲೆ ಅವರೇನಾದ್ರೂ ತಮ್ಮ ಹಿಡಿತವನ್ನ ತಮ್ಮ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದ್ರು ಅಂತಂದ್ರೆ, ಈ ಭಾಗದ ಮೇಲೆ ಭಾರತಕ್ಕೆ ಸಂಪರ್ಕ ಕಡಿತ ಆಗ್ಬಿಡುತ್ತೆ. ಹಾಗಾಗಿ ಈ ಭೂ ಪ್ರದೇಶ ಬಹಳ ಇಂಪಾರ್ಟೆಂಟ್. ಹಾಗಾಗಿನೇ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಬಾಂಗ್ಲಾದೇಶದಲ್ಲಿ ಇಂಥದ್ದೊಂದು ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದ್ದ ಹಾಗೆ ಸರ್ವಪಕ್ಷ ಸಭೆಯನ್ನ ಮಾಡಿರೋದು, ಜೊತೆಗೆ ಹೈ ಅಲರ್ಟ್ ಅನ್ನ ಮಾಡಿರೋದು. ಗಡಿ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಸಿಚುವೇಶನ್ ಹಾಳಾಗಬಾರ್ದು ಅಂತ ಹೇಳಿ, ಜೊತೆಗೆ ಶೇಖ್ ಹಸೀನಾ ಅವರಿಗೆ ರಾಜಕೀಯ ಆಶ್ರಯವನ್ನ ಕೊಡುವುದಕ್ಕೂ ಕೂಡ ನಿರಾಕರಣೆ ಮಾಡಿರೋದು. ಯಾವತ್ತಿದ್ರೂ ಈ ದೇಶದ ಜೊತೆಗೆ ನಾವು ಉತ್ತಮವಾದಂತಹ ಸಂಬಂಧವನ್ನ ಹೊಂದಲೇಬೇಕು. ಈಗಾಗಲೇ ಅಲ್ಲಿ ಒಂದ್ ರೀತಿ ಭಾರತ ವಿರೋಧಿ ನಿಲುವಿರುವಂತಹ ನಾಯಕರು ಹುಡ್ಕೊಂಡ್ಬಿಟ್ಟಿದ್ದಾರೆ. ಆ ಸಿಚುವೇಶನ್ ನಿರ್ಮಾಣ ಆಗಿದೆ. ಅದು ಕೈ ಮೀರಿ ಹೋದ್ರೆ ಭಾರತಕ್ಕೆ ಆತಂಕ. ಹಾಗಾಗಿನೇ ಸದ್ಯ ಭಾರತ ಅಷ್ಟೊಂದು ಫೋಕಸ್ಡ್ ಆಗಿ ಬಾಂಗ್ಲಾದೇಶದ ಸಿಚುವೇಶನ್ ನ ಮಾನಿಟರ್ ಮಾಡ್ತಾ ಇರೋದು. ಮತ್ತೊಂದು ರಾಷ್ಟ್ರ ನೇಪಾಳ ಶತ್ರು ರಾಷ್ಟ್ರ ಅಲ್ಲ. ನೇಪಾಳ ಹಾಗೆ ಭಾರತದ ಸಂಬಂಧ ಚೆನ್ನಾಗೇ ಇದೆ. ವಿದೌಟ್ ಪಾಸ್ಪೋರ್ಟ್ ನಾವು ಸಂಚಾರವನ್ನ ಮಾಡಬಹುದು, ಎರಡೂ ರಾಷ್ಟ್ರಗಳು ಸಂಚಾರವನ್ನ ಮಾಡಬಹುದು ಅಂತ ಒಳ್ಳೆಯ ಸಂಬಂಧ ಇದೆ. ಬಟ್ ಪ್ರತಿ ಬಾರಿ ಇಲ್ಲಿ ಸರ್ಕಾರಗಳು ಬದಲಾದಂತಹ ಸಂದರ್ಭದಲ್ಲಿ ಅಲ್ಲಿ ವಿರೋಧಿ ನಿಲುವು ತಾಳುವಂತಹ ನಾಯಕರು ಪ್ರಧಾನಿಗಳಾಗೋದು ಇದೆ. ಸದ್ಯ ಅಲ್ಲಿ KP ಶರ್ಮಾ ಇದ್ದಾರೆ, ಅವರು ಚೀನಾ ಬೆಂಬಲಿತ ಪ್ರಧಾನಿಯಲ್ಲಿರುವಂಥದ್ದು. ಹಾಗಾಗಿ ಇಲ್ಲೂ ಕೂಡ ಭಾರತ ವಿರೋಧಿ ನಿಲುವಿದೆ. ಶತ್ರು ರಾಷ್ಟ್ರ ಅಲ್ಲ, ಬಟ್ ಭಾರತ ವಿರೋಧಿ ನಿಲುವಿದೆ. ಹಾಗಾಗಿ ಆ ಶತ್ರು ವ್ಯೂಹದ ಒಳಗೆ ನಾವು ಅದನ್ನ ಸೇರಿಸಿಕೊಳ್ಳಬಹುದು, ವಿರೋಧಿ ನಿಲುವು ಇರುವಂತಹ ಕಾರಣಕ್ಕಾಗಿ. ಮತ್ತೊಂದು ರಾಷ್ಟ್ರ ಯಾವುದು? ಭಾರತದ ಕೆಳಭಾಗದಲ್ಲಿ ಬರುವಂತಹ ಶ್ರೀಲಂಕಾ. ಈಗ ಬಾಂಗ್ಲಾದೇಶದಲ್ಲಿ ಏನ್ ಸಿಚುವೇಶನ್ ಇದೆಯೋ, ಕೆಲ ತಿಂಗಳ ಹಿಂದೆ ಶ್ರೀಲಂಕಾದಲ್ಲೂ ಹೆಚ್ಚು ಕಮ್ಮಿ ಅಂಥದ್ದೇ ಒಂದು ಅರಾಜಕತೆ ಸೃಷ್ಟಿಯಾಗ್ಬಿಟ್ಟಿತ್ತು. ಯಾಕೆ ಸೃಷ್ಟಿಯಾಯಿತು ಅಂದ್ರೆ, ಚೀನಾದ ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ ಶ್ರೀಲಂಕಾ. ಸದ್ಯಕ್ಕೆ ಪ್ರಧಾನಿಗಳ ಜೊತೆಗೆ ಸಂಬಂಧ ಚೆನ್ನಾಗಿ ಇದೆ, ಬಟ್ ದೆನ್ ಶ್ರೀಲಂಕಾದಲ್ಲೂ ಕೂಡ ಚೀನಾದ ಹಿಡಿತದಲ್ಲಿ ಇರುವಂತಹ ಕಾರಣಕ್ಕಾಗಿ ಭಾರತ ವಿರೋಧಿ ನಿಲುವಿದೆ. ಒಂದು ಕಡೆಗೆ ನೇಪಾಳದಲ್ಲೂ ಭಾರತ ವಿರೋಧಿ ನಿಲುವು, ಮತ್ತೊಂದು ಕಡೆ ಬಾಂಗ್ಲಾದೇಶದಲ್ಲೂ ಸದ್ಯಕ್ಕೆ ಭಾರತ ವಿರೋಧಿ ನಿಲುವು, ಮತ್ತೊಂದು ಕಡೆ ಶ್ರೀಲಂಕಾದಲ್ಲೂ ಭಾರತ ವಿರೋಧಿ ನಿಲುವು. ಇಲ್ಲಿಗೆ ಮುಗಿಯೋದಿಲ್ಲ. ಮಯನ್ಮಾರ್ನಲ್ಲಿ ಇರುವಂಥದ್ದು ಮಿಲಿಟರಿ ಆಡಳಿತ, ಬಟ್ ಚೀನಾ ಬಾರ್ಡರ್ನ ಹಂಚಿಕೊಂಡಿರುವಂತಹ ದೇಶ ಮಯನ್ಮಾರ್. ಹಾಗಾಗಿ ಬಹಳ ದೊಡ್ಡ ಸವಾಲು ಅಲ್ಲದೆ ಇದ್ರೂ ಕೂಡ ಮಿಲಿಟರಿ ಆಡಳಿತ ಇರೋದ್ರಿಂದ ಒಂದಿಷ್ಟು ಸವಾಲು ಅಂತ ಪರಿಗಣಿಸಲಾಗ್ತಾ ಇದೆ. ಇನ್ನು ಕೊನೆಯದಾಗಿ ನಾವು ಬರೋದಾದ್ರೆ ಮಾಲ್ಡೀವ್ಸ್. ಇತ್ತೀಚೆಗೆ ಭಾರತ ಹಾಗೆ ಮಾಲ್ಡೀವ್ಸ್ ಮಧ್ಯೆ ಆದಂತಹ ಆ ಸಂಘರ್ಷ ನಿಮಗೆ ನೆನಪಿರಬಹುದು. ಮಾಲ್ಡೀವ್ಸ್ನಲ್ಲಿ ಭಾರತ ವಿರೋಧಿ ಅಲೆ ನಿರ್ಮಾಣ ಆಗ್ಬಿಡ್ತು. ಅಲ್ಲಿರುವಂತಹ ಅಧ್ಯಕ್ಷರು ಮುಯಿಜು ಅವರು ಏನು ಆಯ್ಕೆ ಆಗ್ತಾರೆ, ಅವರು ಭಾರತದ ಸೇನೆಯನ್ನ ಅಲ್ಲಿಂದ ವಾಪಸ್ ಕಳುಹಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಭಾರತದ ಸೇನೆ ಅಲ್ಲಿಂದ ವಾಪಸ್ ಆಯಿತು. ಆನಂತರ ಮುಯಿಜು ಅವರು ಪ್ರಧಾನಿಗಳ ನರೇಂದ್ರ ಮೋದಿ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಬಟ್ ದೆನ್ ಮಾಲ್ಡೀವ್ಸ್ನಲ್ಲೂ ಕೂಡ ಭಾರತ ವಿರೋಧಿ ನಿಲುವಿದೆ. ಅಲ್ಲಿಗೆ ಪಾಕಿಸ್ತಾನ ಶತ್ರು ರಾಷ್ಟ್ರ, ಚೀನಾ ಶತ್ರು ರಾಷ್ಟ್ರ, ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ, ಮಾಲ್ಡೀವ್ಸ್ ಈ ಭಾಗದಲ್ಲಿ ಭಾರತ ವಿರೋಧಿ ನಿಲುವು. ಅದಕ್ಕೆ ಹೇಳಿದ್ದು ಭಾರತದ ಸುತ್ತ ಶತ್ರು ವ್ಯೂಹದ ಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿದೆ. ಓವರ್ ಟು ಯು ವಿಜಯ್.
ಆಲ್ರೈಟ್, ಥ್ಯಾಂಕ್ ಯು ವಿದ್ಯಾ ನಿಮ್ಮ ಡೀಟೇಲ್ ರಿಪೋರ್ಟ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.